ಅಸಹಜ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣಗೆ ಕಾನೂನು ಕುಣಿಕೆ ಇನ್ನಷ್ಟು ಬಿಗಿಯಾಗಿದೆ. ಈ ಮೂಲಕ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಜೈಲು ಪಾಲಾಗಿದ್ದಾರೆ ಎಂಎಲ್ಸಿ ಸೂರಜ್ ರೇವಣ್ಣ. ರೇವಣ್ಣ ಫ್ಯಾಮಿಲಿಯಲ್ಲಿ ಈಗ ಮತ್ತೊಬ್ಬರು ಜೈಲಿನ ಮುಖ ನೋಡಿದಂಗೆ ಆಗ್ತಾ ಇದೆ. ಹಿಂದೆ ಪ್ರಜ್ವಲ್, ಅದಾದ ನಂತರ ಎಚ್.ಡಿ. ರೇವಣ್ಣ ಅವರು, ಈಗ ಸೂರಜ್ ರೇವಣ್ಣ ಅವರ ಹೆಸರು. ಸಿಐಡಿಗೆ ಕೇಸ್ ಅಧಿಕೃತ ವರ್ಗಾವಣೆ ಆಗದ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಒನ್ಸ್ ಸಿಐಡಿಗೆ ಅಧಿಕೃತವಾಗಿ ಈ ಕೇಸ್ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಬಾಡಿ ವಾರೆಂಟ್ ಮೇರೆಗೆ ಸಿಐಡಿ ಪಿಸಿಗೆ ಕೇಳುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಅಲ್ಲಿ ತನಕ ಇವರನ್ನ ಕಸ್ಟಡಿಯಲ್ಲೇ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಬಿಕಾಸ್ ಕೇಸ್ ಟ್ರಾನ್ಸ್ಫರ್ ಆಗೋದ್ರ ಬಗ್ಗೆ ಸರ್ಕಾರ ಈಗಾಗಲೇ ಹೇಳಿರೋದ್ರಿಂದ ಉಳಿದಿರುವಂತಹ ಆಪ್ಷನ್ ಡಿಫಾಲ್ಟ್ ಆಗಿ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಸೊ 14 ದಿನಗಳ ನ್ಯಾಯಾಂಗ ಬಂಧನ ಅಂತ ಹೇಳಿದ್ದಾರೆ. ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ ಪ್ರಾಥಮಿಕ ಹಂತದ ತನಿಖೆ ಆಗದೆ ನ್ಯಾಯಾಂಗ ಬಂಧನ ಅಂತ ವಿಧಿಸಿದಾಗ 14 ದಿನ ಅವಕಾಶ ಇರುತ್ತೆ. ಒಂಬತ್ತು ಗಂಟೆಯ ನಂತರ ಜೈಲಿಗೆ ಎಂಟ್ರಿ ಹಿನ್ನೆಲೆಯಲ್ಲಿ ಸೂರಜ್ಗೆ ಇನ್ನೂ ಕೂಡ ಯುಟಿಪಿ ನಂಬರ್ ಸಿಕ್ಕಿಲ್ಲ. ಪರಪ್ಪನಗ್ರಹಾರ ಜೈಲು ಸೇರಿದ್ದಾರೆ ಸೂರಜ್ ರೇವಣ್ಣ. ಪ್ರಜ್ವಲಿತ ಕೊಠಡಿಯನ್ನೇ ಸೂರಜ್ಗೆ ಜೈಲಾಧಿಕಾರಿಗಳು ನೀಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಪ್ಪನಗ್ರಹಾರದ ಕ್ವಾರಂಟೈನ್ ಬರಾಕ್ಗೆ ಸೂರಜ್ ಶಿಫ್ಟ್ ಆಗಿದ್ದಾರೆ. ಬಿಕಾಸ್ ಇವ್ರಿಗೆ ಏನಾದರೂ ಸಮಸ್ಯೆ ಇದ್ರೆ, ಅಂದರೆ ಇಡೀ ಜೈಲಿಗೆ ಹಬ್ಬಬಹುದಾದ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಅದು ಪ್ರಿವೆಂಟ್ ಮಾಡೋ ನಿಟ್ಟಿನಲ್ಲಿ ಅಬ್ಸರ್ವೇಷನ್ಗೆ ಅಂತ ಹೇಳಿ ಕ್ವಾರಂಟೈನ್ ಬರಾಕ್ಗೆ ಹಾಕ್ತಾರೆ. ಈ ಕೊರೋನಾ ಬಂದ ನಂತರ ಈ ಕ್ವಾರಂಟೈನ್ ಬರಾಕ್ಗೆ ಫಸ್ಟು ಯಾರು ಆಚೆಯಿಂದ ಒಳಗೆ ಬರ್ತಾರೋ, ವಿಚಾರಣಾಧೀನ ಕೈದಿ ಇರ್ಬೋದು ಅಥವಾ ಆರೋಪ ಹೊತ್ಕೊಂಡಿರೋರು ಇರ್ಬೋದು, ಅವ್ರನ್ನೆಲ್ಲ ಅಬ್ಸರ್ವೇಷನ್ 24 hours ಅಬ್ಸರ್ವೇಷನಲ್ಲಿ ಇಡ್ತಾರೆ ಕ್ವಾರಂಟೈನ್ ಬರಾಕ್ನಲ್ಲಿ. ನಂತರ ಅವ್ರಿಗೆ ಯುಟಿಪಿ ನಂಬರ್ ಕೊಡೋದು ಮತ್ತು ನ್ಯಾಯಾಂಗ ಬಂಧನದಲ್ಲಿ ಇರಿಸೋದು ಎಲ್ಲ ಆಗುತ್ತೆ. ವಿಚಾರಣಾಧೀನ ಕೈದಿ ಕೆಲಸ ಅಥವಾ ಅವರದ್ದು ಕ್ರಮಗಳು ಭಾಳ ಸಿಂಪಲ್ಲು. ಒಂದು ಬೇಲ್ಗೆ ಹಾಕ್ಕೊಳ್ಳೋದು, ಇನ್ನೊಂದು ಯಾವಾಗ ಬಾಡಿ ವಾರೆಂಟ್ ಮೇಲೆ ಪಡಿತಾರೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೆ ಒಳಗಾಗೋದು. ಅವರೇನಲ್ಲಿ ಬೆವರು ಸುರಿಸಿ ದುಡಿಬೇಕಾಗಿಲ್ಲ, ಇತರೆ ಕೈದಿಗಳ ರೀತಿ. ನಾಳೆ ಕಸ್ಟಡಿಗೆ ಸಿಐಡಿ ಅಧಿಕಾರಿಗಳು ಸೂರಜ್ ರೇವಣ್ಣನನ್ನ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಡಿತಾರೆ. ಬಾಡಿ ವಾರೆಂಟ್ ಮೇರೆಗೆ ಸಿಐಡಿ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಎಷ್ಟು ದಿನ ಕಸ್ಟಡಿ, ಏನು ಕತೆ ಅನ್ನೋದೆಲ್ಲ ನಾಳೆ ಡಿಸೈಡ್ ಆಗಿಬಿಡುತ್ತೆ. ಒನ್ಸ್ ಅವರು ರಿಮ್ಯಾಂಡ್ ಅಪ್ಲಿಕೇಶನ್ನ ಹಾಕ್ಕೊಳ್ಬೇಕಾಗತ್ತೆ. ಸೇಮ್ ಈಗ ಒಂದು ರೇಪ್ ಕೇಸ್ನಲ್ಲಿ ಪ್ರೊಸೀಜರ್ಗಳನ್ನು ನಾವು ಹೇಗೆ ನೋಡ್ತೀವೋ ಅದೇ ರೀತಿ ಈ ಕೇಸ್ನ ಕೂಡ ನಾವು ನೋಡ್ತೀವಿ. ಅಲ್ಲಿ ಏನೇನು ಪ್ರೊಸೀಜರ್ಸ್ ಫಾಲೋ ಆಗುತ್ತೋ ಇಲ್ಲೂ ಕೂಡ ಅಂಥದ್ದೇ ಪ್ರೊಸೀಜರ್ಸ್ ಫಾಲೋ ಆಗುತ್ತೆ. ಸೊ ಮೊದಲನೇದಾಗಿ ಅವ್ರು ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ಅವರನ್ನ ತನಿಖೆಗೆ ಪಡ್ಕೊಳ್ಬೇಕಾದ್ರೆ ಸಿಐಡಿ ಅಧಿಕಾರಿಗಳು ಒಂದು ಬಾಡಿ ವಾರೆಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇವತ್ತು ವಕಾಲತ್ ಹಾಕಿದ್ದೀವಿ ಸೂರಜ್ ರೇವಣ್ಣ ಅವ್ರಿಗೆ. ಸೊ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ 6th of July ತನಕ. ಸೊ ನೋಡೋಣ, ಫರ್ದರ್ ಇನ್ಸ್ಟ್ರಕ್ಷನ್ಸು ತೊಗೊಂಡು ವಿ ವಿಲ್ ಅಪ್ಡೇಟ್. ಜುಡಿಷಿಯಲ್ ಕಸ್ಟಡಿಗೆ 14ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಸಿಐಡಿ ಇನ್ನೂ ಟೇಕ್ ಓವರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ. ಇನ್ನೊಮ್ಮೆ ಮಾಡಿಲ್ಲ. ಒನ್ಸ್ ವಿ ಗೆಟ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ವಿಲ್ ಅಪ್ಡೇಟ್. ಸಿಐಡಿ ಇಸ್ ಯೆಟ್ ಟು ಟೇಕ್ ಓವರ್ ದ ಮ್ಯಾಟರ್. ಅಫಿಷಿಯಲ್ ಆಗಿ ಇನ್ನೂ ಅವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಕೇಸು? ಆಗಿದೆ, ಅಫಿಷಿಯಲ್ ಆಗಿದೆ. ಬಟ್ ದೇ ಹ್ಯಾವ್ ಟು ಟೇಕ್ ಓವರ್.